ಮನೆ ಬೀಗ ಬೇರೆ ತೆಗ್ದೈತೆ. ನಿಮ್ಮಪ್ಪ ಯಾರನ್ನೋ ಕರ್ಕೊಂಡು ಬಂದಿರ್ಬೇಕು. ಹೌದಾ ಅಮ್ಮ? ಯಾರಿರ್ಬೋದು? ಸೈಡ್ ನಿಂತ್ಕೋ. ಸರಿ ಮಾ. ಬರೀ ಪಿಕ್ಕಲ್ಲೇ ಐತೆ. ಏನಾದ್ರೂ ಮಾಡ್ತೀನಿರು ನಿಮ್ಮ ಮುಂಡೆ ಮಗನೆ. ನಿನ್ನ ಹಣೆ ಬರೋ ಯಾವತ್ತು ಇದೇ ಆಗೋಯ್ತು. ನೀನ್ ಇಲ್ಲೇ ನಿಂತೀರ. ಯಾವಳು ಯಾರು? ಎಲ್ಲಿ ಬರ್ತಾ ಇದ್ಯಾ? ನಿಂತ್ಕೊಳ್ಳ ಬಿಡಲ್ಲ ಕಣೋ. ಎಣ್ಣೆ ಕುಡಿಯೋಣ ಬಾ ಅಂದ್ಬಿಟ್ಟು ನೀನ್ ಎಂಟು ಕೈಲಿ ಪರ್ಕೆಲ್ ಹೊಡಿಸ್ತೀಯ. ಸಿಗು ನೀನ್ ಮಾಡ್ತೀನಿ. ಅಯ್ಯೋ ನನ್ನ ಮಗನೇ, ಇನ್ನೊಂದ್ಸಲ ನನ್ನ ಮನೆ ಹತ್ರ ಬಾ, ಕಟ್ಟಾಕೊಂಡು ಹೊಡಿತೀನಿ ನಿನಗೆ. ನಾನು ಬರ್ತೀನಿ. ಶ್ರೀವಲ್ಲಿ ಗಂಡ ಸುಂದರ ಗಾಳಿ ಸುಂದರ, ಕುಡ್ದು ಕುಡ್ದು ಕುಣಿತಾನೆ ಈ ಸುಂದರ. ಒಳಗೋಗೆ. ನಿಮ್ಮನೆ ನೀವೇನ್ ಅನ್ಕೋಬಿಟ್ಟಿದ್ದೀರಾ? ಇದೇನು ಸಂಸಾರಸ್ಥರ ಮನೆನಾ ಇಲ್ಲ ಗೊಂಡ್ರಗೋವಿ ಮನೆನಾ? ಏಯ್ ಮುಚ್ಚೆ ಬಾಯಿ. ಎರಡು ಗಂಡ್ರಸ್ತಾರ ನನ್ನನ್ನು ಅನ್ಕೊಂಡ್ಬಿಟ್ಟ. ಈ ಮನೆಗೆ ತಂದ ಹಾಕೋದು ಯಾರು? ಅಯ್ಯೋ ನೀವೇ. ದುಡಿಯೋದು ಯಾರು? ಅಯ್ಯೋ ನೀನೇ ಕಡೆಯ. ಮತ್ ಹೇಳಿ ನೀನು ಪ್ರಾಬ್ಲಮ್. ಹೋಗು ಉಪ್ಪಿನಕಾಯಿ ತಗೋಬಾ. ಏಯ್ ಉಪ್ಪಿನಕಾಯಿ ನಾನ್ ತಗೊಂಡ್ಬರ್ಬೇಕಾ? ಬಿಟ್ಟ ಅಜ್ಜಿ ಹೋಗು ಹೋಗು ಉಪ್ಪಿನಕಾಯಿ. ಏನ್ ಅನ್ಕೊಂಡ್ಬಿಟ್ಟವ್ರು ನನ್ನನ್ನ. ನೀನು ಅಜ್ಜಿ ತಗೋಬಾ ಉಪ್ಪಿನಕಾಯಿ. ಎಣ್ಣೆ ಹೊಡೆಯೋಣ. ಗ್ಲಾಸು ಬಾರೆ ಈ ಕಡೆ ತಗೋಬಾರ. ಈ ಕಡೆ ಬಾ. ತಗೋ. ಏಯ್ ಕೂತು ಹಾಕಿ ಎಣ್ಣೆ. ಗ್ಲಾಸ್ಗೆ ಎಣ್ಣೆ ಹಾಕಿ. ಸಾಕು. ನೀರು ಯಾರು ಹಾಕೋದು? ನೀರು ಯಾರು ಹಾಕೋದು? ನೀರು ಯಾರು ಹಾಕೋದು? ನೋಡು ದೇವ್ರು ಕೊಟ್ಟ ನೋಡು ನೀರು. ಜಾಸ್ತಿ ಹಾಕ್ಬೇಡ. ಸಾಕು ಸಾಕು. ಗ್ಲಾಸ್ ಎತ್ತು ಕುಡಿಸೋದು ಯಾರು? ಕುಡಿಸೋದು ಯಾರು ಎಣ್ಣೆನ್ನ? ನೀನೇ ಕುಡಿ. ಏಯ್ ನೀನೇ ಕುಡಿಸ್ಬೇಕು. ನನ್ನ ದೋಸ್ತನ್ನ ನೀನು ಕಲಿಸ್ಬಿಟ್ಟಲ್ಲ ಬೈದ್ಬಿಟ್ಟು. ಈಗ ಯಾರು ನಾನು ಕುಡಿಸೋದು? ನೀನೇ ಕುಡಿಸ್ಬೇಕು. ಬಾ ಇಲ್ಲಿಗೆ ಬಾ. ಬಾರೆ ಇಲ್ಲಿ ಬಾರೆ. ಇಲ್ಲಿಗೆ ಬಾ. ಕುತ್ಕೊಳ್ಳೆ. ಏಯ್ ಎತ್ತ ಗ್ಲಾಸ್ನ. ಎಣ್ಣೆ ಕುಡಿಸೆ ಕುಡಿಸೆ. ಏಯ್ ಇರೋ ಒಂದು ನಿಮಿಷ. ನಾನು ಕೈನ ಹಿಂಗಂದ್ರೆ ಗ್ಲಾಸ್ನ ಇಳಿಸ್ಬೇಕು. ಕೈನ ಹಿಂಗಂದ್ರೆ ಗ್ಲಾಸ್ನ ಎತ್ತಬೇಕು. ಕೈನ ಹಿಂಗಂದ್ರೆ ನಿಲ್ಸ್ಬೇಕು. ಅರ್ಥ ಆಯ್ತಾ? ಕುಡ್ಸ. ಇಲ್ಸ. ಉಪ್ಪಿನಕಾಯಿ ಯಾರು ನಿಮ್ಮ ಅಪ್ಪ ಬರ್ತಾರ? ಉಪ್ಪಿನಕಾಯಿ ನಕ್ಸ ನಕ್ಸ. ಯಾಕೆ ಕಡಿಮೆ ಐತಿ? ಅದು ಜಾಸ್ತಿ. ಏ ಶ್ರೀವಳ್ಳಿ ಕುಡಿದ್ರೆ ಸ್ವರ್ಗ ಕಣೆ. ಸ್ವರ್ಗ ಕಾಣುತ್ತೆ. ಇದನ್ ಕುಡ್ದು ನಮ್ಮಪ್ಪ ಸ್ವರ್ಗಕ್ಕೆ ಹೋಗ್ತಾರಾ? ಏನು ನಿನಗ್ ಮಾತ್ರ ಕುಡಿಯಕ್ ಬರುತ್ತಾ? ಏನ್ ನಮಗ್ ಕುಡಿಯಕ್ ಬರಲ್ಲ ಅನ್ಕೊಂಡಿದ್ಯಾ? ಕುಡಿಯೋದ್ ಹೆಂಗೆ ಅಂತ ಈಗ ತೋರಿಸ್ತೀನಿ ನೋಡು. ಅಯ್ಯ ನಿನ್ನ ಬೇವರ್ಸಿ. ಹಾಕೋ. ಏಯ್ ಎಣ್ಣೆ ಬಗ್ಸು. ನಾನು ಇನ್ಯಾರು ನಿಮ್ಮ ಅಪ್ಪ ಬರ್ತಾನ? ಶ್ರೀವಳ್ಳಿ ಹೊಡಿಬೇಡ. ಹಾಕು. ಎಣ್ಣೆ ಹಾಕ್ಬೇಕಾ? ಯಾಕೆ ಶ್ರೀವಳ್ಳಿ ಕುಡಿಬೇಡ? ಮುಚ್ಕೊಂಡ್ ಹಾಕಲ್ಲ. ಕುಡಿಬೇಡ ಶ್ರೀವಳ್ಳಿ. ಹಾಕ್ತೀನಿ. ಸಾಕಾ? ಇನ್ನೊಂಚೂರು ಹಾಕ್ಲಾ? ಸಾಕು. ನೀರ್ ಯಾರು ಹಾಕ್ತಾರೆ? ನೀರು ನಾನೇ ಹಾಕ್ಬೇಕಾ? ನಿನ್ ತಾತ ಬರ್ತಾನ? ನೀರು ನಾನೇ ಯಾಕೆ ಹಿಂಗ್ ಮಾಡ್ದೆ? ಹಾಕ್ತೀನಿ ಹಾಕ್ತೀನಿ ಹಾಕ್ತೀನಿ. ತಗೋ ನೋಡು. ನಾನ್ ಹಿಂಗ್ ಹಿಡ್ಕೊಂಡಾಗ ಲೋಟ ಕೈಯಲ್ಲಿ ಹಿಡ್ಕೊ. ನಾನ್ ಇಷ್ಟ ಎತ್ತೀನಿ ಅವಾಗ ಕುಡ್ಸೋ. ತಗೋ ತಗೋ. ಯಾಕಂಗ ಆಡ್ತಾ ಇದೀಯ? ಉಪ್ಪಿನಕಾಯಿ ಯಾರು ನಿಮ್ಮಪ್ಪ ತಿನ್ನಿಸ್ತಾನ? ಉಪ್ಪಿನಕಾಯಿ ನಮ್ಮ ಅಪ್ಪ ಮೇಲೆ ಇದ್ದಾನೆ. ನಾನೇ ತಿನ್ನಿಸ್ತೀನಿ. ತಗೊಳ್ಳಿ.
ಇಂದ ಶ್ರೀವಲ್ಲಿ ಯಾಕೆ ಹಿಂಗ ಆಡ್ತಾ ಇದೀಯಾ? ಇಂದ, ಇಂದ. ಇಂದ. ಕುಡಿಬೇಡಲೇ ಶ್ರೀವಲ್ಲಿ, ಕುಡಿಬೇಡ. ಅಮ್ಮ ಯಾಕಮ್ಮ ಕಿರ್ಸ್ತಾ ಇದ್ಯಾ? ಏನಿಲ್ಲಮ್ಮ, ನೀನ್ ರೂಮಲ್ಲಿ ಹೋಗಿ ಓದ್ಕೊ ಹೋಗು. ಸರಿ ಅಮ್ಮ. ನೀನು ಹೋಗು ಮನೆಗೆ ಹೋಗು, ಒಳಗೆ ಹೋಗು. ಯಾಕೆ ಹಿಂಗ್ ಕುಡಿತಾ ಇದೀಯಾ ಶ್ರೀವಲ್ಲಿ? ಅಯ್ಯೋ, ಏನಂದೆ? ಕುಡಿಯಕ್ ನನಗೆ ಬರಲ್ಲ ಅಂದ್ಯಲ್ಲ ಮಗನೇ. ಅಬ್ಬಾ, ಯಾಕೆ ಶ್ರೀವಲ್ಲಿ ಕುಡಿಯಕ್ ಸ್ಟಾರ್ಟ್? ಏಯ್ ನನ್ ಮಗನೇ, ಏನೋ ಅಂದಲ್ಲ ಅವಾಗ, ಏನೋ ಅಂದ್ಯಲ್ಲ. ಈ ಮನೆಯಲ್ಲಿ ದುಡಿಯೋದು ಯಾರು? ಲೇ, ನೀನೇ ಅಲ್ವೇನೋ? ಯಾಕೆ ನಿನ್ನ ಅಜ್ಜಿ ಈ ಮನೆಯಲ್ಲಿ ತಂದು ಹಾಕೋದು ಯಾರು? ಅಯ್ಯೋ, ಕಿತ್ತೋದವನೇ ನೀನೇ. ಮತ್ತೆ ಕುಡಿಯೋದು ಯಾರು? ನಾನು. ಯಾಕೆ ಕುಡಿದ ನನ್ನ ಬಂಗಾರಿ? ಏನ್ ಇವಾಗ? ಕುಡಿಬೇಡಲೇ. ನಿನ್ ಮೇಲೆ ಆನೆ ಶ್ರೀವಲ್ಲಿ, ಕುಡಿಬೇಡ, ಕುಡಿಬೇಡ. ಅಯ್ಯಪ್ಪ, ಕಿತ್ತೋದ್ ನನ್ನ ಮಗನೇ. ನನ್ನ ಮೇಲೆ, ನನ್ನ ಮಕ್ಳ ಮೇಲೆ ಕುಡಿಯಲ್ಲ ಕುಡಿಯಲ್ಲ ಅಂತ ಎಷ್ಟು ಸಲ ಆಣೆ ಮಾಡಿದ್ಯಾ? ಮರ್ತೋದ್ಯೋ? ಯಾಕೆ ಶ್ರೀವಲ್ಲಿ? ಏನಾಯ್ತ ಶ್ರೀವಲ್ಲಿ? ಏನೋ ಮಗಳೇನೋ ಕೂಗ್ತಾವಲ್ಲ, ಹೋಗ್ಬಿಟ್ಟು. ಅಯ್ಯೋ, ಏನಾಯ್ತು ನನ್ನ ಮಗಳಿಗೆ? ಅಯ್ಯೋ ಕಂದ, ಏನಾಯ್ತು ಪುಟ್ಟ? ಅಯ್ಯೋ, ಇದನ್ನೇನಾದ್ರೂ ಕುಡ್ದ್ಬಿಟ್ಲ? ಅಯ್ಯೋ ದೇವ್ರೇ. ಏನೂ ಇಲ್ಲ ಬಿಡಿ, ಸರಿ ಆಗ್ತಾ ಅಯ್ಯೋ, ನಿನ್ನ ಬಾಯಿ ಮಣ್ಣಾಕ್ ಹೋಗ. ಶ್ರೀವಲ್ಲಿ, ರೇ ಹೊಡಿಬೇಡ. ಅಯ್ಯೋ ಹೊಡಿಬೇಡ, ಹೊಡಿಬೇಡ ಶ್ರೀವಲ್ಲಿ. ಏನಾಗಲ್ಲ, ಏನಾಗಲ್ಲ, ಮಗುಗೆ ಏನಾಗಲ್ಲ, ಬಿಡು ಶ್ರೀವಲ್ಲಿ, ಬಿಡು ಬಿಡು. ಅಯ್ಯೋ ಕಂದ, ಅಯ್ಯೋ ಕಂದ, ಆಯ್ತಮ್ಮ. ಇದನ್ ಕೊಡ್ತೀಯಾ? ಹಾ ಅಮ್ಮ, ಅಪ್ಪ ಹೇಳಿದ್ರು ಇದನ್ನ ಕುಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ, ಅದಕ್ಕೆ ನಾನು ಕುಡ್ದೆ. ಅಯ್ಯೋ ಅಯ್ಯೋ, ಇದನ್ನು ಕುಡಿದ್ರೆ ನರಕಕ್ಕೆ ಹೋಗ್ತಾರೆ ಕಂದ. ಯಾಕೆ ಕುಡ್ದೆ ಕಂದ? ನನ್ನ ಕ್ಷಮಿಸ್ಬಿಡಿ ಕಂದ, ಕ್ಷಮಿಸ್ಬಿಡಿ ಕಂದ. ಇನ್ನು ಮುಂದೆ ನಾನು ಎಣ್ಣೆ ಕುಡಿಯಲ್ಲ ಕಂದ, ಎಣ್ಣೆ ಕುಡಿಯಲ್ಲ. ಇನ್ನು ಮುಂದೆ ನಮ್ಮ ಮನೆಗೆ ಎಣ್ಣೆ ನಿಷೇಧ. ನಾನು ಕ್ಷಮಿಸ್ಬಿಡಿ ಶ್ರೀವಲ್ಲಿ. ಈ ಕುಟುಂಬದಲ್ಲಾಗಿರುವಂಥ ಅನಾಹುತ ಬೇರೆ ಯಾರ ಕುಟುಂಬದಲ್ಲೂ ನಡಿಬಾರ್ದು. ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅನ್ನೋದನ್ನ ನೀವು ಈ ಕಿರುಚಿತ್ರ ನೋಡಿ ಗೊತ್ತಾಗಿದೆ ಅನ್ಕೊತೀನಿ. ದಯವಿಟ್ಟು ಎಲ್ಲರೂ ಮಕ್ಕಳು ಭವಿಷ್ಯಕ್ಕೋಸ್ಕರ ಕುಟುಂಬನ ಬೆಳೆಸಿ ಉಳಿಸ್ಕೊಂಡೋಗಿ. ನಮ್ಮ ಕಿರುಚಿತ್ರ ತಂಡದಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಪ್ರೀತಿಯ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಂದರರಾಜುಲು ಅಂತ. ನಾನು ಈ ಕಿರುಚಿತ್ರದಲ್ಲಿ ಆ್ಯಕ್ಟ್ರಾಗಿ ಆ್ಯಕ್ಟ್ ಮಾಡಿದ್ದೀನಿ. ತುಂಬ ಜನಕ್ಕೆ ಆ್ಯಕ್ಟ್ರ್ ಆಗಬೇಕು, ಡೈರೆಕ್ಟರ್ ಆಗಬೇಕು, ರೈಟರ್ ಆಗಬೇಕಂತ ನಿಮಗೊಂದು ಆಸೆ ಇರುತ್ತೆ. ಹಾಗಾಗಿ ನಾವು ಫ್ಯೂಚರ್ ಸ್ಟಾರ್ಸ್ ಅಂತ ಒಂದು ಆ್ಯಕ್ಟಿಂಗ್ ಕ್ಲಾಸ್ ನಾವು ಓಪನ್ ಮಾಡಿದ್ವಿ. ನಿಮಗೆ ಅಂಥ ಉದ್ದೇಶ ಇದ್ದರೆ, ಅಂಥ ಆಸೆಗಳಿದ್ದರೆ ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಸೇರ್ಕೋಬೋದು. ನಾವು ಆ್ಯಕ್ಟಿಂಗ್ ಕಲಿಸ್ಕೊಡ್ತೀವಿ, ಅದ್ರ ಮುಖಾಂತರವಾಗಿ ನಿಮ್ಗೆ ಚಾನ್ಸ್ನೂ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.